ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಂದ, ಎಲ್ಲಿ ಹೋಗ್ಬಿಟ್ಟೆ ಕಂದ ನೀನು? ಭಗವಂತ, ಯಾಕಪ್ಪ ಇಂಥ ಪರೀಕ್ಷೆ ಮಾಡ್ತಾ ಇದೆಯಾ? ನೋಡು, ನೀನು ನನಗೇನು ಬೇಕಾದರೂ ಮಾಡು, ನಾನು ಸಹಿಸ್ಕೋತೀನಿ. ಆದರೆ ನನ್ನ ಮಕ್ಕಳಿಗೆ ಯಾವ ತೊಂದರೆನೂ ಮಾಡಬೇಡಪ್ಪ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ಶಿಕ್ಷೆ. ಪಾಪ ನನ್ನ ಮಗ ಎಲ್ಲಿದ್ದಾನೋ, ಹೇಗಿದ್ದಾನೋ, ಏನು ಮಾಡ್ತಿದ್ದಾನೋ, ಅದು ಯಾವ ಕಷ್ಟದಲ್ಲಿದ್ದಾನೋ. ಎಲ್ಲಿದೆಯಾ ಸ್ಕಂದ? ಎಲ್ಲಿದೆಯೋ ಮಗನೇ? ಸ್ಕಂದ, 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 ಗಿರ್ಜಮ್ಮ, ಕಂದ ಕಾಂತಿಲ್ಲ ಅಂದೇಳಿ ಗೊತ್ತಾದ ಮೇಲೆ ನಿಮಗೆ ನಿಮಗೆ ಅದೇನು ಬಿಡಿಸೇಳ, ಮೊದಲೇ ನಮಗೆ ಸ್ಥಳ ಮಾಡ. ಕಿಡ್ನಾಪರಿಂದ ಫೋನ್ ಬಂದಿದ್ದೀತಾ? ಕಿಡ್ನಾಪ? ಅಯ್ಯೋ ಭಗವಂತ! ಯಜಮಾನ್ರೆ, ಗಳಿಗೆಗೊಮ್ಮೆ ಭಗವಂತನ ಕರಿಬೇಡಿ, ನಾನು ಹೇಳೋದು ಸ್ವಲ್ಪ ಕೇಳಿ. ಏನ್ ಕಾಶಿ ಅವರೇ, ನೀವು ಕಿಡ್ನಾಪ್ ಅಂತೆಲ್ಲ ಮಾತಾಡ್ತಿದ್ದೀರಾ? ಅಂದ್ರೆ ನನ್ನ ಮಗ ಕಿಡ್ನಾಪ್ ಆಗಿದ್ದಾನೆ ಅನಿಸ್ತಾ ಇದೆಯಾ ನಿಮ್ಗೆ? ಗಿರ್ಜಮ್ಮ, ಈಗೆಲ್ಲ ನಡೀತಿಪ್ಪುದೇ ಹೀಗೆ. ಮಕ್ಕಳನ್ನ ಕಿಡ್ನಾಪ್ ಮಾಡೋದು, 5-10 ಲಕ್ಷ ಡಿಮಾಂಡ್ ಮಾಡೋದು, ದುಡ್ಡು ಕೊಟ್ಟರೆ ಬಿಟ್ಟು ಕಳಿಸೋದು, ಎಲ್ಲ ಬಿಸ್ನೆಸ್ ಆಗಿಬಿಟ್ಟಿತ್ತು. ನಾನೇ ಎಷ್ಟು ಕೇಸ್ ಹಿಡಿದು ಕೊಟ್ಟಿದ್ದೆ ಅಂತೆ. ಬೆಂಗಳೂರಲ್ಲಿ ಸ್ವಂತ ಮನೆ ತಗೊಂಡಿದ್ದೀವಿ ಅಂತ ನಮ್ಮ ಹತ್ರ ದುಡ್ಡಿರಬೇಕು ಅಂದ್ಕೊಂಡು ಯಾರು ಕೆಲಸ ಮಾಡಿರಬೇಕು. ತಿಂಗಳ EMI ಕಟ್ಟೋದಕ್ಕೆ ನಾವು ಎಷ್ಟು ಒದ್ದಾಡ್ತಿದ್ದೀವಿ ಅಂತ ನಮಗೆ ಗೊತ್ತು. ಗಿರ್ಜಮ್ಮ, ಯಾರದ್ದು ಫೋನು? ಗೊತ್ತಿಲ್ಲ, ಯಾವುದು ನಂಬರು. ಕಿಡ್ನಾಪ. ತಡೀನಿ, ನಾನು ಮಾತಾಡ್ತೆ. ಕಿಡ್ನಾಪರ್ ಹತ್ರ ಹ್ಯಾಂಗ್ ಮಾತಾಡ್ಕೊಂಡಲ್ಲಿ ನಂಗೆ ಸಮ ಗೊತ್ತೈತಿ. ಬನ್ನಿ ಈಚೆ ಬನ್ನಿ. ಹಲೋ ಹಲೋ ಹಲೋ, ಕರೆಕ್ಟ್ ನಂಬರ್ ಡಯಲ್ ಮಾಡಿದ್ದೀನಲ್ಲ. ಯಾರೋ ಗಂಡಸರು ಮಾತಾಡ್ತಾ ಇದ್ದಾರೆ. ಹಲೋ, ಎಲ್ಕಾಣ ದೊಡ್ಡ ಗಿಡ್ಡಲ್ಲ ನನ್ನ ಕೈಲಿ ಕೊಡೋಕಾತಿಲ್ಲ. ಆ ಹುಡುಗನ ತಂದು ಇಲ್ಲಿ ವಾಪಸ್ ಅಷ್ಟೇ. ಹಲೋ, ಯಾರ್ರೀ ಮಾತಾಡೋದು? ಗಿರಿಜಿಂಗ್ ಫೋನ್ ಕೊಡ್ರಿ. ಗಿರ್ಜಮ್ಮ, ಕಿಡ್ನಾಪರಿಗೆ ನಿಮ್ಮ ಹೆಸರು ಗೊತ್ತಿತ್ತು? ಅಂದ್ರೆ ಯಾರೋ ಗೊತ್ತಿದ್ದವರೇ ಈ ಕೆಲಸ ಮಾಡ್ತಿದ್ರಕ್ಕ ಅಂತ. ಹಲೋ ಎಲ್ಕಣ, ಬೇಕಿದ್ರೆ ಒಂದು 3-4 ಲಕ್ಷ ತಂದು ನೀನು ಅದಿ ಮೇಲೆ ಹೊತ್ತಾಗ್ತೆ. ಆ ಹುಡುಗನ ಬಿಟ್ಟು ಕಳಿಸು. ಜಾಸ್ತಿ ಡಿಮಾಂಡ್ ಮಾಡಿದ್ಯಾ, ನನ್ನ ಕೈಲಿ ಕೊಡೋಕಾತಿಲ್ಲ. ಆ ಹುಡುಗನ ನೀನೇ ಇಟ್ಕೋ, ಇಲ್ಲಿ ಬೇರೆ ಹುಡುಗ ರೆಡಿ ಆತ. ಕಾಶಿ ಅವರೇ, ಏನು ಹೇಳ್ತಿದ್ದೀರಾ? ಸುಮ್ಮನೆ ಆಯ್ಕಣಿ ಮಾಡ್ರೆ. ಕಿಡ್ನಾಪರ್ ಹತ್ರ ಹೀಗೆ ಮಾತಾಡ್ಕೊ, ಇಲ್ಲಾಂದ್ರೆ ಬೇರೆ ನಮ್ಗೆ ಡಿಮಾಂಡ್ ಮಾಡೋಕೆ ಶುರು ಮಾಡ್ತಾರೆ. ಹಲೋ ಕಾಶಿ, ನಾನು ಕಿಡ್ನಾಪರ್ ಅಲ್ಲ, ಶಿವಪ್ರಸಾದ್ ಮಾತಾಡ್ತಾ ಇರೋದು.
ಶಿವಪ್ರಸಾದ್ ಅವರೇ ನೀವು ಮರ್ರೆ ಗೊತ್ತೇ ಇರಲಿಲ್ಲ ಇದೇವ ನಂಬರ್? ಅಯ್ಯೋ ನನ್ನ ಮೊಬೈಲು ಸ್ವಿಚ್ ಆಫ್ ಆಗಿದೆ. ಇಲ್ಲಿ ಬೇರೆಯವ್ರ ಮೊಬೈಲ್ ಇಸ್ಕೊಂಡು ಮಾಡ್ತಾ ಇದ್ದೀನಿ. ಸ್ಕಂದ ಮನೆಗೆ ಬಂದ? ಇನ್ನೂ ಬರಲಿಲ್ಲ ಮರ್ರೆ. ತಡೀನಿ ಗಿರ್ಜಮ್ಮಂಗೆ ಕೊಡ್ತೆ. ಶಿವಪ್ರಸಾದ್ ಅವರ. ಹಲೋ ರೀ. ಗಿರಿ, ಎಲ್ಲ ಕಡೆ ಹುಡುಕ್ದೆ, ಸ್ಕಂದ ಎಲ್ಲೂ ಸಿಗ್ಲಿಲ್ಲ. ಗಿರಿ, ಸಮಾಧಾನ ಮಾಡ್ಕೋ, ನಾನು ಹುಡುಕ್ತೀನಿ. ದೇವ್ರಿದ್ದಾನೆ. ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸರಿ ಸರ್. ನನಗೆ ಗೊತ್ತಿರೋ ಎಲ್ಲ ಜಾಗನೂ ಹುಡುಕ್ತೆ, ಅಲ್ಲೆಲ್ಲೂ ಸ್ಕಂದ ಇಲ್ಲ. ಈಗ ಅವನ್ನ ಎಲ್ಲಿ ಅಂತ ಹುಡುಕ್ಲಿ, ಯಾರ ಹತ್ರ ಅಂತ ಹೋಗಿ ಕೇಳಲಿ, ಮನೆಗೆ ಹೋಗಿ ಏನು ಉತ್ತರ ಕೊಡ್ಲಿ, ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಭಗವಂತ. ಶಿವಪ್ರಸಾದ್, ಭಗವಂತ ಪಂದ್ಯ, ನಿನ್ನ ಸರ್ವಾಂತರ್ಯಾಮಿ ಅಂತಾರೆ, ತ್ರಿಕಾಲ ಜ್ಞಾನಿ ಅಂತಾರೆ, ನಿನಗೆಲ್ಲ ಗೊತ್ತಿರುತ್ತೆ. ನನ್ನ ಮಗ ಸ್ಕಂದ ಎಲ್ಲೂ ಕಾಣ್ತಾ ಇಲ್ಲ, ಎಲ್ಲ ಕಡೆ ಹುಡುಕ್ಬಿಟ್ಟೆ. ಅವನು ಎಲ್ಲಿದ್ದಾನೆ ಅಂತ ಖಂಡಿತವಾಗ್ಲೂ ನಿನಗೆ ಗೊತ್ತಿರುತ್ತೆ. ನಿನ್ ಮಗ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಶಿವಪ್ರಸಾದ್. ಏನು, ನಿನಗೆ ಗೊತ್ತಿಲ್ವಾ? ಮತ್ತಿನ್ಯಾರು ಗೊತ್ತಿರುತ್ತೆ? ಸ್ಕಂದನ್ಗೆ ಮಗ ಕಾಣ್ತಾ ಇಲ್ಲ ಅಂತ ಟೆನ್ಷನ್ ಆಗಿದ್ದೀನಿ, ನೀನ್ ನಕ್ಕೊಂಡು ತಮಾಷೆ ಮಾಡ್ತಾ ಇದೀಯಾ? ನನ್ನ ನಗು ನಿನ್ ಪರಿಸ್ಥಿತಿನ ನೋಡಿ ತಮಾಷೆ ಮಾಡ್ತಿಲ್ಲ ಶಿವಪ್ರಸಾದ್. ನನ್ನ ನಗು ಈ ಪರಿಸ್ಥಿತಿನಲ್ಲೂ ನಾನು ನಿನ್ ಜೊತೆಗಿದ್ದೀನಿ ಅಂತ ಸೂಚಿಸ್ತಾ ಇದೆ. ಸೂಚಿಸುತ್ತೆ. ಬೇಡಪ್ಪ ಬೇಡ, ಇಂಥ ಟೈಮಲ್ಲೂ ನಿನ್ನ ಸಹಾಯ ಮಾಡಕ್ ಬರ್ತಾ ಇಲ್ವಲ್ಲ, ನಿನ್ ಸಹವಾಸನೇ ಬೇಡ. ಅಲ್ಲ ದೇವ್ರು ನೀನು, ನನ್ನ ಮಗ ಎಲ್ಲಿ ಅಂತ ನೀನೇ ಹೇಳ್ತಾ ಇಲ್ಲ, ನಿನ್ನ ಜೊತೆ ಇದ್ದು ಪ್ರಯೋಜನನೇ ಇಲ್ಲ. ಅಯ್ಯೋ ತಪ್ಪಾಯ್ತು. ಮಗ ಕಾಣ್ತಾ ಇಲ್ಲ ಅನ್ನೋ ಗಾಬರಿಲಿ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸ್ಬಿಡು, ನಿನ್ನ ದಮ್ಮಯ್ಯ ಅಂತೀನಿ. ನನ್ನ ಮಗ ಎಲ್ಲಿದ್ದಾನೆ ಅಂತ ಹೇಳು, ಅಟ್ಲೀಸ್ಟ್ ಅವ್ನು ಹೇಗಿದ್ದಾನೆ ಅಂತನಾದ್ರೂ ಹೇಳು, ಮನ್ಸಿಗೆ ಸಮಾಧಾನ ಆಗುತ್ತೆ. ಇಷ್ಟು ಕೇಳ್ಕೊಂಡ್ರೆ ಉತ್ತರ ಕೊಡ್ತಾ ಇಲ್ಲ ಅಲ್ವಾ ನೀನು? ನೀನ್ ದೇವರೇ ಅಲ್ಲ, ನೀನ್ ಬರೀ ಸುಳ್ಳು. ಮಕ್ಕಳನ್ನ ಕಳ್ಕೊಂಡಾಗ ಆಗೋ ನೋವು ಏನು ಅಂತ ನಿನಗೇನು ಗೊತ್ತು? ನನಗೆ ಗೊತ್ತು, ಇದೆಲ್ಲ ಮಾಡ್ತಾ ಇರೋದೇ ನೀನು. ನನ್ನ ಮಗ ಕಾಣೆ ಆಗಿರೋದಕ್ಕೆ ಕಾರಣನೇ ನೀನು. ಹೌದು ಶಿವಪ್ರಸಾದ್, ನಿಜನೇ ಹೇಳ್ತಿದ್ಯಾ. ನಿನ್ ಮಗ ಕಾಣೆ ಆಗಿರೋದಕ್ಕೆ ನಾನೇ ಕಾರಣ. ಹೌದು, ಇದ್ರಲ್ಲೂ ನಾನೇ ಇದ್ದೀನಿ. ನಿನ್ ತಂದೆಗೆ ಬೆರಳು ತೋರಿಸಿ ಅಗೌರವದಿಂದ ಮಾತಾಡ್ತೀಯಲ್ಲ, ಆ ಬೆರಳಲ್ಲೂ ನಾನೇ ಇದ್ದೀನಿ. ನಿನ್ ತಂದೆಗೆ ನೋವಾಗಿ ಕಣ್ಣೀರು ಹಾಕಿದ್ರಲ್ಲ, ಆ ಕಣ್ಣೀರಲ್ಲೂ ನಾನಿದ್ದೀನಿ. ಇಷ್ಟೆಲ್ಲ ಆದ್ರೂ ನಿನ್ ತಂದೆ ಹತ್ರ ಕ್ಷಮೆ ಕೇಳದಿರೋ ನಿನ್ನ ಅಹಂಕಾರದಲ್ಲೂ ನಾನಿದ್ದೀನಿ. ಈಗ ನಿನ್ನ ನೋವಲ್ಲೂ ನಾನಿದ್ದೀನಿ ಶಿವಪ್ರಸಾದ್. ಎಲ್ಲ ಸೃಷ್ಟಿನೂ ನಾನೇ ಮಾಡ್ತೀನಿ, ಎಲ್ಲವನ್ನೂ ನಾನೇ ನಿಭಾಯಿಸ್ತೀನಿ, ಎಲ್ಲ ವಿನಾಶನೂ ನಾನೇ ಮಾಡ್ತೀನಿ. ಆಡಿಸೋನು ಅವನೇ, ಬೀಳಿಸೋನು ಅವನೇ, ಚಾಟಿ ಹಿಡಿದ ಕೈಗೆ ಜಗವೇ ಬುಗುರಿತಾನೆ. ಬಾಳೆಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ.
ಹಾಗೆಲ್ಲ ಹೇಳ್ದೆ ಕೇಳ್ದೆ ಹೋಗ್ತಾರ ಸ್ಕಂದ? ನಮಗೆಲ್ಲ ಎಷ್ಟು ಭಯ ಆಗಿತ್ತು ಗೊತ್ತಾ? ಸ್ಕಂದ 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 ನಿಂಗೇನಾಗಿರತ್ತಾನೆ? ಆರಾಮಾಗಿದೆ ತಾನೆ? ಆರಾಮಾಗಿದೆಯಾ? ನನ್ಗೇನಾಗಿದೆ, ನಾನು ಆರಾಮಾಗೇ ಇದ್ದೀನಿ. ಎಲ್ಲಪ್ಪ ಹೋಗಿದ್ದೆ? ಅದಾ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಫ್ರೆಂಡ್ ಮನೆಗೆ ಹೋಗೋನು ಹೇಳ್ಬಿಟ್ಟು ಹೋಗ್ಬೇಕು ತಾನೆ? ಇಲ್ಲಪ್ಪ, ಅವ್ನ್ ಬರ್ತ್ಡೇ ಪಾರ್ಟಿ ಇತ್ತು ಅಂತ ಸ್ಕೂಲಿಂದ ಡೈರೆಕ್ಟ್ ಆಗಿ ಕರ್ಕೊಂಡು ಹೋದ. ನಾನು ಹೋಗ್ಬಿಟ್ಟೆ. ಬರೋದ್ ಸ್ವಲ್ಪ ತಡ ಆಯ್ತು. ಸ್ವಲ್ಪ ತಡ ಆಯ್ತಾ? ಏನು ಹೀಗೆ ಮಾತಾಡ್ತಾ ಇದ್ಯಾ? ನಿನ್ನ ಹುಡುಕ್ತಾ ನನ್ನ ಜೀವನ ಹೊರಟೋಗಿತ್ತು. ಇಷ್ಟ ಚಿಕ್ಕ ವಿಷಯಕ್ಕೆ ನೀನ್ ಯಾಕೆ ಭಯ ಪಡ್ತೀಯಾ? ಚಿಕ್ಕ ವಿಷಯನ ತಪ್ಪು ಮಾಡಿ ಸಾರಿ ಕೇಳದ್ಬಿಟ್ಟು ನನಗೆ ಎದುರು ಉತ್ತರ ಕೊಡ್ತೀಯಾ? 4 ಬಿಟ್ಟರೆ ಸರಿ ಹೋಗುತ್ತೆ. ಅಪ್ಪ, ಸುಮ್ಮನೆ ನನ್ನ ಮೇಲೆ ರೇಗ್ ಬೇಡ ನೀನು. ನಾನೀಗ ದೊಡ್ಡವನಾಗಿದ್ದೀನಿ. ನನ್ನನ್ನ ನೋಡ್ಕೊಳ್ಳೋಕೆ ನಂಗೆ ಗೊತ್ತಿದೆ. ಯಾರು ನೋಡ್ಕೊಳ್ಳೋದು ಬೇಕಾಗಿಲ್ಲ. ಸೂರಜ್ ಅವರಮ್ಮ ಬರ್ತ್ಡೇ ಕೇಕ್ ಕಟ್ ಮಾಡಿ ಫೋಟೋಸ್ನೆಲ್ಲ ಹಾಕಿದ್ರು. ನೀನ್ ಅವ್ರ ಸ್ಟೇಟಸ್ ನೋಡಿದ್ದಿದ್ರೆ ನಿಂಗೆ ಗೊತ್ತಾಗ್ತಿತ್ತು ನಾನು ಎಲ್ಲಿದ್ದೆ ಅಂತ. ನೀನ್ ಅದನ್ನ ನೋಡ್ಲಿಲ್ಲ. ಅದು ನಿನ್ ತಪ್ಪು. ಅದಕ್ಕೆ ಸುಮ್ಮನೆ ನನ್ನನ್ನು ಯಾಕೆ ಬೈತೀಯಾ? ಸ್ಕಂದ, ಅಪ್ಪನ ಹತ್ರ ಹೀಗೆ ಮಾತಾಡೋದು? ಗಿರಿ, ಏನೇನು ಹೀಗೆ ಮಾತಾಡ್ತಾ ಇದ್ದಾನೆ? ನೋಡು ಸ್ಕಂದ, ನೀನು ತಪ್ಪು ಮಾಡಿದ್ಯಾ. ಮರ್ಯಾದೆಗೆ ಸಾರಿ ಕೇಳು. ನಾನೇನು ತಪ್ಪೇ ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಸಾರಿ ಕೇಳಬೇಕು? ನಾನು ಕೇಳಲ್ಲ. ಸಾರಿ ಕೇಳು ಅಂದ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯ ನಿನ್ನ. ಬೈಲಿ ಸ್ಕಂದಂಗೆ ಯಾಕ್ರಿ ಹೊಡಿತೀರಾ? ಇವನ್ ಮೇಲೆ ಯಾಕೆ ಕೈ ಮಾಡ್ತಿದ್ದೀರಾ? ಮಕ್ಕಳು ಏನ್ ನೋಡ್ತಾರೋ ಅದನ್ನೇ ಕಲಿತಾರೆ. ನೀವು ನಿಮ್ ತಂದೆ ಹತ್ರ ಆತರ ಮಾತಾಡಿ ಕ್ಷಮೆ ಕೇಳಿದ್ರಾ? ಇಲ್ಲ ತಾನೇ? ಈಗ ಸ್ಕಂದನು ಅದನ್ನೇ ಮಾಡ್ತಾ ಇದ್ದಾನೆ ಅಷ್ಟೇ. ನಡೆಯೋ. ಹಲೋ, ಡ್ಯೂಟಲ್ಲಿದ್ದೆ. ನಿನ್ ಬಿಂಬ ಆ ಒಗಟನ್ನ ಬಿಡಿಸುತ್ತೆ. ಆಮೇಲೆ ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಇಬ್ರು ಯಾರು ಮೊದಲು ಪ್ರಪಂಚನ ಸುತ್ತಿ ಬರ್ತಾರೋ ಅಂತ ಒಂದು ಚಾಲೆಂಜ್ ಬಂತು. ಸುಬ್ರಹ್ಮಣ್ಯ ಸ್ವಾಮಿ ಏನ್ ಮಾಡಿದ? ತನ್ನ ವಾಹನ ನವಿಲಿನ ಮೇಲೆ ಕೊಟ್ಕೊಂಡು ಹಾರೋಗ್ಬಿಟ್ಟ. ಅಪ್ಪ, ನವಿಲ್ ಮೇಲೆ ಕೂತ್ಕೊಂಡ್ರೆ ಅದು ಹೇಗ್ ತಾತ ಹಾರುತ್ತೆ? ಯಾಕೋ ಹರಕ್ಕಾಗಲ್ಲ? ಅಕ್ಕ, ಅದು ನಮ್ ನ್ಯಾಷನಲ್ ಬರ್ಡು. ನಾನು ಅದನ್ನ ನೋಡಿದೀನಿ. ಅದ್ರ ಬೆನ್ನ ಅಕ್ಕಪಕ್ಕನೇ ರೆಕ್ಕೆ ಇರುತ್ತೆ. ಅದ್ರ ಮೇಲೆ ಕೂತ್ಕೊಂಡ್ರೆ ಅದ್ರ ರೆಕ್ಕೆ ಓಪನ್ನೇ ಆಗಲ್ಲ. ಇನ್ ಹೆಂಗಕ್ಕ ಹಾರುತ್ತೆ? ಕತೆ ಹೇಳುವಂದಿದ್ಯಾ? ನಾನು ಹೇಳಿದ್ದೀನಿ. ನೀನು ಕೇಳೋ ಪ್ರಶ್ನೆಗಳಿಗೆಲ್ಲ ನನಗೆ ಉತ್ತರ ಕೊಡಕ್ ಆಗೋದಿಲ್ಲ. ಇಲ್ಲ, ನೀನ್ ಉತ್ತರ ಹೇಳಲೇಬೇಕು. ಒಳ್ಳೆ ಪಚಿತಿ ಬಂತಲ್ಲಪ್ಪ. ಏನ್ ಗೊತ್ತಾ ಸ್ಕಂದ,
ಗಣೇಶನು ಡುಮ್ಮುಕಿದಾನಲ್ವಾ ಆದ್ರೂ ಅವ್ನು ಇಲ್ಲಿ ಮೇಲೆ ಕುತ್ಕೊಂಡು ಹೋಗ್ತಾನೆ. ಅದೇ ತರ ಇದೂನು ಮ್ಯಾಜಿಕ್. ಓ ಮ್ಯಾಜಿಕ್ಕಾ? ಹಾಗಾದ್ರೆ ಓಕೆ. ಜಾನ ನೋಡ್ಕಂದ, ಇದೇ ಕಥೆನ ನಿಮ್ಮಪ್ಪ ಚಿಕ್ಕವನಿದ್ದಾಗ ನಾನು ಹೇಳ್ತಿದ್ದೆ. ಆದರೆ ಶಿವು ಒಂದು ದಿವಸ ಆದರೂ ಅದ್ಯಾಕಪ್ಪ ಹಾಗಾಯ್ತು, ಇದ್ಯಾಕಪ್ಪ ಹೀಗಾಯ್ತು ಅಂತ ನನ್ನನ್ನು ಪ್ರಶ್ನೆ ಮಾಡಲೇ ಇಲ್ಲಪ್ಪ. ಹೌದಾ? ಹಾ, ಅಪ್ಪ ಚಿಕ್ಕ ವಯಸ್ಸಿನಲ್ಲಿ ಹೆಂಗಿದ್ರು ತಾತ? ಚಿನ್ನ ಕಣ್ಣು, ಚಿನ್ನ. ಲಕ್ಷದಲ್ಲಿ ಒಬ್ಬ ಕಣ್ಣು. ನೋಡ್ಕಂದ, ನಮ್ಮ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಶ್ರೀಮಂತರ ಮಕ್ಕಳೇ ಇದ್ದರು. ಅವ್ರ ಹತ್ರ ಬೆಲೆ ಬಾಳೋ ಆಟದ ಬೊಂಬುಗಳೆಲ್ಲ ಇತ್ತು. ಅವ್ರ ಅಂಗಡಿಗೆ ಹೋಗಿ ಬೇಕಾದ್ದನ್ನೆಲ್ಲ ತಿನ್ನೋರು. ನನ್ನ ಮಗ ಅದನ್ನು ನೋಡಿ ಅವನಿಗೂ ಆಸೆ ಇತ್ತು. ಆದರೆ ಒಂದು ದಿನ ಆದರೂ ಅಪ್ಪ ನನಗಿದು ಬೇಕು, ಅದು ಬೇಕು ಅಂತ ಕೇಳಲಿಲ್ಲ. ಯಾಕೆಂದರೆ ಅವನಿಗೆ ಅವರಪ್ಪನ ಕಷ್ಟ ಗೊತ್ತಿತ್ತು. ತಾನು ಆಸೆ ಪಟ್ಟರೆ ನಮ್ಮಪ್ಪ ತಾನೇ ಎಲ್ಲಿಂದ ತರ್ತಾನೆ ಅನ್ನೋ ಯೋಚನೆ ಆ ವಯಸ್ಸಿಗೆ ಇತ್ತಮ್ಮ. ಹಾಗಾಗಿ ಅವನ ಆಸೆಗಳೆಲ್ಲ ಕಟ್ಟಿಟ್ಬಿಟ್ಬಿಡದ. ಅಂಥ ಮಗನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದಮ್ಮ. ಸಾರಿ ಈ ವಿಚಾರ ಎಲ್ಲ ಮಕ್ಕಳ ಮುಂದೆ ಹೇಳಬಾರ್ದು. ಈಗ ನಾನು ಕಥೆಯನ್ನು ಮುಂದುವರಿಸುವೆ. ತಾತ, ಮುಂದೆ ಏನಾಯ್ತು? ಗಣೇಶನು ವರ್ಲ್ಡ್ ಟೂರ್ ಮಾಡಕ್ ಹೋದ್ನಾ? ಅಯ್ಯೋ, ಗಣೇಶ ಎಲ್ಲೂ ಹೋಗ್ಲಿಲ್ಲಮ್ಮ. ತಂದೆ ತಾಯಿನೇ ನನ್ನ ಪ್ರಪಂಚ ಅಂತ ತಿಳ್ಕೊಂಡು ಅವ್ರನ್ನೇ 3 ಸಲ ಸುತ್ತಬಿಟ್ಟಪ್ಪ. ಚೆನ್ನಾಗಿದೆಯಲ್ವಾ? ಇದ್ರ ನೀತಿ ಪಾಠ ಏನಪ್ಪ ಅಂದರೆ, ಮನುಷ್ಯನಿಗೆ ಎಷ್ಟೇ ಸಿರಿ ಸಂಪತ್ತಿದ್ರೂ ತಂದೆ ತಾಯಿಗಿಂತ ಬೇರೆ ಪ್ರಪಂಚವೇ ಇಲ್ಲ ಅಂತ. ತಂದೆ ತಾಯಿಗಳಿಗೆ ಮಕ್ಕಳೇ ಪ್ರಪಂಚ, ಮಕ್ಕಳಿಗೆ ತಂದೆ ತಾಯಿನೇ ಪ್ರಪಂಚ ಅಲ್ವಾ? ನೀವು ಅಷ್ಟೇ ನಿಮ್ಮ ತಂದೆ ತಾಯಿಗೆ ಎದುರುತ್ತರ ಕೊಡಬಾರ್ದು. ಅವರೇನು ಹೇಳ್ತಾರೋ ಅದನ್ನು ಕೇಳಬೇಕು. ನೋಡುಕಂತ, ನಿಮ್ಮಪ್ಪ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಬಹಳ ಕಷ್ಟಪಟ್ಟಿದ್ದಾನಮ್ಮ. ಅವನಿಗೆ ನೀವು ನೋವು ಕೊಡಬಾರ್ದು. ನನ್ನ ಮಗನಿಗೆ ಯಾರು ನೋವು ಕೊಟ್ಟರು ಸಹಿತ ಅದನ್ನು ನಾನು ತಡ್ಕೊಳಕ್ಕಾಗಲ್ಲಪ್ಪ. ತಡ್ಕೊಳಕ್ಕಾಗ, ಗೊತ್ತಾಯ್ತಾ? ಸರಿ ತಾತ. ಭಗವಂತ, ಎಲ್ಲೆಲ್ಲಿಲ್ಲ ನೀನು, ಯಾರ್ಯಾರಲ್ಲಿಲ್ಲ ನೀನು. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಆದರೆ ನಿನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಲ್ವೇ ಅಲ್ಲ. ನೀನು ತುಂಬ ಸರಳವಾಗಿ ಅರ್ಥ ಮಾಡಿಸ್ತೀಯ, ಅಷ್ಟೇ ಸರಳವಾಗಿ ಅರ್ಥ ಆಗ್ತೀಯ. ನಾವುಗಳೇ ನಮ್ಮ ಅಹಂಕಾರ, ಸ್ವಾಭಿಮಾನ, ಕೋಪನ ಮನಸ್ಸಲ್ಲಿಟ್ಕೊಂಡು ನಿನ್ನನ್ನು ಬೇರೆ ಥರನೇ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ನೀನು ನನಗೆ ಹೇಳಿದ್ದೆ, ನಿನ್ನ ಅಂತರಾತ್ಮನ ಕೇಳು, ನಿನ್ನ ಅಹಂಕಾರನ ಕೇಳಬೇಡ ಅಂತ. ಆಗ್ಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಆದರೆ ನಾನು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ.
ನನಗೆ ಅರ್ಥ ಮಾಡಿಸೋದಕ್ಕೆ ನೀನು ಇಷ್ಟೆಲ್ಲ ಮಾಡಿದೆ. ನಾನು ಸೋತೋದೆ ಭಗವಂತ, ನಾನು ಸೋತೋದೆ. ನೀನು ನನಗೆ ಬೇರೆ ಯಾವುದೇ ರೀತಿ ಪಾಠ ಮಾಡಿದ್ರು ನಾನು ಖಂಡಿತ ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ. ಆದರೆ ಈಗ ಕೊಟ್ಟೆಲ್ಲ ಪಾಠ ನಾನು ಯಾವ ಜನ್ಮಕ್ಕೂ ಮರೆಯಲ್ಲ. ನೀನು ಹೇಳಿದ್ದೆ ಸಮಯ ಬಂದಾಗ ನಿನ್ನ ದೇಹ ತಾನಾಗೆ ನಿನ್ನ ತಂದೆ ಕಾಲಿಗೆ ಶರಣಾಗುತ್ತೆ ಅಂತ. ಆ ಸಮಯ ಬಂದ್ಬಿಡ್ತು ಭಗವಂತ, ಆ ಸಮಯ ಬಂದ್ಬಿಡ್ತು. ಶಿವಪ್ರಸಾದ್, ಮನುಷ್ಯನನ್ನ ಯೋಗ್ಯತೆಯಿಂದ ಅಳಿಯೋ ಈ ಕಲಿಯುಗದಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದಿಂದ, ಅವನು ಮಾಡೋ ಕೆಲಸದಿಂದ, ಅವನ ಯಶಸ್ಸಿನಿಂದ, ಅವನ ವೈಫಲ್ಯದಿಂದ ಅಳಿದೇ ಇರುವಂಥ ಏಕೈಕ ಸಂಬಂಧ ಅಂದರೆ ಅದು ತಂದೆ ತಾಯಿಯರ ಸಂಬಂಧ ಶಿವಪ್ರಸಾದ್.